ಹಾಯ್ ಎವ್ರಿವಾನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಹೇಗಿದ್ದೀರಾ ಎಲ್ಲರೂ? ನಾನು ಇವತ್ತು ನಿಮ್ಮ ಜೊತೆಗೆ ಮಾವಿನ ಹಣ್ಣಿನ ಪಾಯಸ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದೇನು ಗೊತ್ತಾ, ಮಾಡೋದಕ್ಕೆ ತುಂಬ ಈಸಿ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ಫ್ಯಾಮಿಲಿ ಫಂಕ್ಷನ್ ಇದ್ದರೆ ಅಥವಾ ಗೆಸ್ಟ್ಗಳು ಬಂದರೆ ಬೆಸ್ಟ್ ಡೆಸರ್ಟ್ ಅಂತ ಹೇಳ್ಬೋದು. ಅದರಲ್ಲೂ ಮಾವಿನ ಹಣ್ಣು ಇಷ್ಟಪಡೋರ್ಗಂತೂ ಸಖತ್ ಇಷ್ಟ ಆಗುತ್ತೆ ಈ ರೆಸಿಪಿ. ಹಾಗಿದ್ರೆ ವೇಟ್ ಮಾಡ್ದೇನೆ ಹೇಗೆ ಮಾಡೋದಂತ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್. ನಾನಿಲ್ಲಿ ಮೊದಲೇ ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 2-3 ಸ್ಪೂನ್ ತುಪ್ಪ ಅಷ್ಟೇ ಯೂಸ್ ಮಾಡಿದ್ದೀನಿ. ಇದಕ್ಕೆ ಜಾಸ್ತಿ ತುಪ್ಪ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ಅದೇ ತುಪ್ಪದಲ್ಲಿ 1.5 ಬಟ್ಲಷ್ಟು ಶಾವಿಗೆನ ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕಡಿಮೆ ಉರಿಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅಂದರೆ ಬೇಗ ಆಗಿಬಿಡಲಿ ಅನ್ನೋ ಕಾರಣಕ್ಕೆ ಜಾಸ್ತಿ ಉರಿಲಿ ಮಾಡೋಕ್ಕೆ ಹೋಗಬೇಡಿ, ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಯಾವಾಗಲೂ ಸ್ವೀಟ್ ಮಾಡಬೇಕಾದ್ರೆ ಸ್ವಲ್ಪ ಪೇಷನ್ಸಿಂದ ಮಾಡಬೇಕು, ಹಾಗಾಗಿ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಈ ಥರ ಕಲರ್ ಚೇಂಜ್ ಆಗಬೇಕು. ಈ ಥರ ಗೋಲ್ಡನ್ ಬ್ರೌನ್ ಬಂದಾದಮೇಲೆ ಇದಿಷ್ಟು ನಾನು ಒಂದು ಪಾತ್ರೆ ತೆಗೆದಿಟ್ಕೋತೀನಿ. ಅದಾದ ನಂತರ ಅದೇ ಪಾತ್ರೆಗೆ ನಾನಿಲ್ಲಿ 1/2 ಲೀಟ್ರಿಂದಷ್ಟು ಹಾಲನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ನೀರು ಮಿಕ್ಸ್ ಮಾಡಿಲ್ಲ, ಗಟ್ಟಿ ಹಾಲನ್ನ ತೊಗೊಂಡಿದ್ದೀನಿ. ಹಾಗೆ ಚಿಕ್ಕ ಬಟ್ಲದಲ್ಲಿ 1.5 ಬಟ್ಲದಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ. ಇದಕ್ಕೆ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ನಾವು ಮಾವಿನ ಹಣ್ಣು ಕೂಡ ಸೇರಿಸೋದ್ರಿಂದ ಜಾಸ್ತಿ ಸ್ವೀಟ್ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಾವಿನ ಹಣ್ಣು ಕೂಡ ಸ್ವೀಟ್ ಆಗಿರುತ್ತೆ, ಮತ್ತು ಮೇಲ್ಗಡೆ ಸಕ್ಕರೆ ಜಾಸ್ತಿ ಆಗಿಬಿಟ್ರೆ ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ ಈಗ ನೀವು 1 ಬಟ್ಲದಷ್ಟು ಸಕ್ಕರೆ ನಿಮ್ಗೆ ಅವಶ್ಯಕತೆ ಇದೆ ಅಂದರೆ 1/4 ಬಟ್ಲದಷ್ಟು ಹಾಕ್ಕೊಳ್ಳಿ ಸಾಕು. 1/4 ಬಟ್ಲದಷ್ಟು ಅಂದರೆ ಮಾವಿನ ಹಣ್ಣು ಹಾಕ್ತೀವಲ್ಲ, ಅದಲ್ಲಿ ಮ್ಯಾನೇಜ್ ಆಗಿಬಿಡುತ್ತೆ. ಇವಾಗ ಇದು ಒಂದು ಕುದಿ ಬರ್ತಾ ಇದೆ. ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಎಲ್ಲ ಮೆಲ್ಟ್ ಆದಮೇಲೆ ಇದಕ್ಕೆ ನಾವು ಮೊದಲೇ ಏನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಶಾವಿಗೆನ, ಅದಿಷ್ಟು ಇದಕ್ಕೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ದಪ್ಪ ಶಾವಿಗೆ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕನ್ಸಿದ್ರೆ ನಿಮ್ಗೆ ಯಾವ ಶಾವಿಗೆ ಬೇಕಿದ್ರೂ ನೀವು ಹಾಕ್ಕೊಳ್ಬೋದು. ಇದೇ ಹಾಕಬೇಕು ಅದೇ ಹಾಕಬೇಕು ಅಂತ ಇಲ್ಲ. ಇವಾಗ ಇದಿಷ್ಟು ಹಾಕ್ಕೊಂಡ ನಂತರ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ನೀವೇನು ಜಾಸ್ತಿ ತುಪ್ಪ ಹಾಕ್ಕೊಳ್ಬೇಕು ಹಂಗೆ ಹಿಂಗೆ ಅಂತ ಏನಿಲ್ಲ, ಕಡಿಮೆ ತುಪ್ಪದಲ್ಲಿ ಮಾಡ್ಕೋಬೋದು. ಆಮೇಲೆ ಹಾಲಿಗೆ ನೀರೇನು ಹಾಕ್ಕೊಳಕ್ಕೆ ಹೋಗಬೇಡಿ, ಅಂದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಆಮೇಲೆ ನಾನು ಇದಕ್ಕೆ ಯಾವುದೇ ರೀತಿ ಕೋವಾ ಆಗಲಿ, ಕಂಡೆನ್ಸ್ ಮಿಲ್ಕ್ ಆಗಲಿ, ಕ್ರೀಮ್ ಆಗಲಿ ಈ ಥರದ್ದು ಯಾವುದನ್ನೂ ಯೂಸ್ ಮಾಡಿಲ್ಲ. ಯಾಕಂದರೆ ಮಾವಿನ ಹಣ್ಣು ಹಾಕೋದ್ರಿಂದ ತುಂಬ ಕ್ರೀಮಿಯಾಗಿ ಬರುತ್ತೆ ಚೆನ್ನಾಗಿ. ಹಾಗಾಗಿ ಅದೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ನಿಮಗೆ ಬೇಕನ್ಸಿದ್ರೆ ಕಂಡೆನ್ಸ್ ಮಿಲ್ಕ್ ಇಷ್ಟ ಆಗುತ್ತೆ ಅಂದರೆ ಹಾಕ್ಕೊಳ್ಳಿ, ಆದರೆ ನೆಸೆಸಿಟಿ ಇಲ್ಲ. ನಾನಿಲ್ಲಿ 1-2 ಏಲಕ್ಕಿನ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನಾನು ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ. ನೀವು ವಿತೌಟ್ ಸಿಪ್ಪೆ ಬೇಕಿದ್ರೂ ಹಾಕ್ಕೊಳ್ಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಕುದಿಯೋಕೆ ಬಿಟ್ಬಿಡಬೇಕು, ಅಂದರೆ ನೀಟಾಗಿ ಹಾಲು ಚೆನ್ನಾಗಿ ಕುದಿಬೇಕು. ಅಂದರೆ ನೋಡ್ಬೋದು ನೀವಿಲ್ಲಿ ಇವಾಗ ಸೈಡೆಲ್ಲ ಕೆನೆ ಬಿಟ್ಕೊಂಡಿದೆ. ಈ ಥರ ಚೆನ್ನಾಗಿ ಕುದಿಬೇಕು. ಅಂದರೆ ಶಾವಿಗೆ ಜಾಸ್ತಿ ಕುದಿಸ್ಕೊಳಕ್ಕೆ ಹೋಗಬೇಡಿ, ಒಂದು 40%ವರೆಗೂ ಶಾವಿಗೆ ಬೇಯಬೇಕು, ಅಷ್ಟು ಬಿಟ್ಟರೆ ಸಾಕು. ಅದಾದ ನಂತರ ನಾವಿಲ್ಲಿ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಬೇಕು. ಅಂದರೆ ಕಂಪ್ಲೀಟಾಗಿ ಶಾವಿಗೆ ಬೇಯಿಸ್ಕೊಂಡ್ಬಿಟ್ರೆ ಏನಾಗುತ್ತೆ, ಸ್ಮ್ಯಾಶ್ ಥರ ಆಗಿಬಿಡುತ್ತೆ, ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಹಾಗಾಗಿ ಜಾಸ್ತಿ ಶಾವಿಗೆನ ಬೇಯಿಸ್ಕೊಳಕ್ಕೆ ಹೋಗಬಾರ್ದು. ಇವಾಗ ಈ ಥರ ಕುದಿ ಬಂದಮೇಲೆ ಒಂದು 40% ಶಾವಿಗೆ ಬೆಂದಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಹಾಗೆ ಬಿಟ್ಬಿಡಬೇಕು. ಒಂದು 5-10 ನಿಮಿಷ ಹಾಗೆ ಬಿಟ್ಬಿಡಬೇಕು. ಅಂದರೆ ಕಂಪ್ಲೀಟಾಗಿ ತಣ್ಣಗಾಗೋಕೆ ಬಿಡಬೇಡಿ. ಇವಾಗ ನೋಡ್ಬೋದು ನೀವು ಇಲ್ಲಿ ಶಾವಿಗೆ ಕೂಡ ನೀಟಾಗಿ ಬೆಂದಿದೆ, ಆದರೆ ಜಾಸ್ತಿ ಬೆಂದಿಲ್ಲ, ಸ್ಮ್ಯಾಶ್ ಥರ ಆಗಿಲ್ಲ. ಕರೆಕ್ಟಾಗಿ ತಿನ್ನೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕುಕ್ ಆಗಿದೆ. ಜಾಸ್ತಿ ನೀವು ಕುದಿಸೋವರೆಗೂ ಸ್ಟವ್ ಆನ್ ಮಾಡಿಕೊಂಡು ಕುದಿಸ್ಕೊಂಡ್ಬಿಟ್ರೆ ಸ್ಮ್ಯಾಶ್ ಆಗಿಬಿಡುತ್ತೆ, ಆವಾಗ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿರಲಿ, ನೆನಪಿರಲಿ ಸ್ಟವ್ ಆಫ್ ಮಾಡ್ಕೊಂಡು ಆಗಿದೆ. ಸ್ವೀಟು ಅಷ್ಟೇ ಇಲ್ಲಿ ತಣ್ಣಗಾಗಿದೆ ಸ್ವಲ್ಪ, ಅಂದರೆ ಒಂದು 60%ವರೆಗೂ ತಣ್ಣಗಾಗಿದೆ. ಅದಾದ ನಂತರ ನಾನಿಲ್ಲಿ 3 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಮಾವಿನ ಹಣ್ಣು ಬಿಟ್ಟರೆ ಬೇರೆ ಏನೂ ನಾನು ಹಾಕಿಲ್ಲ. ಹಾಗೆ ಬರೀ ಮಾವಿನ ಹಣ್ಣನ್ನು ಪೇಸ್ಟ್ ಮಾಡಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಇಷ್ಟು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಾವಿನ ಹಣ್ಣಿನ ನೀವು ಇಷ್ಟೇ ಹಾಕಬೇಕು ಅಂತೇನಿಲ್ಲ, ನೀವು ಬೇಕಿದ್ರೆ ಇನ್ನೊಂದು 2 ಕೂಡ ಜಾಸ್ತಿ ಹಾಕ್ಕೊಳ್ಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವಿಲ್ಲಿ ಕ್ವಾಂಟಿಟಿನ ನಾನು 1/2 ಲೀಟ್ರ್ ಹಾಲ್ಗಾಗುವಷ್ಟು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ನೀವು ಮಾಡ್ತಿದ್ದೀರಾ ಅಂದ್ಕೊಂಡ್ರೆ ಎಲ್ಲನೂ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ, ಕಡಿಮೆ ಮಾಡಿಕೊಂಡ್ರೆ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಬಟ್ ಮಾವಿನ ಹಣ್ಣನ್ನು ಇದಕ್ಕಿಂತ ಕಡಿಮೆ ಹಾಕ್ಕೊಳಕ್ಕೆ ಹೋಗಬೇಡಿ, ಯಾಕಂದ್ರೆ ಮಾಡ್ತಿರೋದೇ ಮಾವಿನ ಹಣ್ಣಿನ ಪಾಯಸ ಆಗಿರೋದ್ರಿಂದ ಮಾವಿನ ಹಣ್ಣು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದಕ್ಕೆ 3-4 ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಅದಕ್ಕಿಂತ ಕಡಿಮೆ ಹಾಕ್ಕೊಳಕ್ಕೆ ಹೋಗಬೇಡಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ನೋಡ್ಬೋದು ನೀವು ಇಲ್ಲಿ ನಾನು ಇದಕ್ಕೆ ಯಾವುದೇ ರೀತಿ ಕ್ರೀಮ್ ಆಗಲಿ, ಕಂಡೆನ್ಸ್ ಮಿಲ್ಕ್ ಆಗಲಿ, ಕೋವಾ ಆಗಲಿ ಯಾವುದನ್ನೂ ಹಾಕಿಲ್ಲ. ಆದರೂ ಎಷ್ಟು ಕ್ರೀಮಿಯಾಗಿ ಬಂದಿದೆ, ಗಟ್ಟಿಯಾಗಿ ಬಂದಿದೆ ಅಂತ. ನಾನು ಇದಕ್ಕೆ ಯಾವುದೇ ರೀತಿ ನೀರು ಕೂಡ ಮಿಕ್ಸ್ ಮಾಡಿಲ್ಲ. ಹಾಗೆ ಎಷ್ಟೊಂದು ಚೆನ್ನಾಗಿ ಬಂದಿತ್ತು ಅಂದರೆ ತಿನ್ನೋದಕ್ಕೆ ಮಾತ್ರ ಸಖತ್ ಟೇಸ್ಟಿಯಾಗಿತ್ತು. ಇವಾಗ ನಾನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೆನಲ್ಲ ಡ್ರೈ ಫ್ರೂಟ್ಸ್ನ, ಅದನ್ನಿಷ್ಟು ಇದಕ್ಕೆ ಹಾಕ್ಕೊಳ್ತೀನಿ. ಮಾವಿನ ಹಣ್ಣಿನ ನೀವು ಹುಳಿಯಿರೋ ಮಾವಿನ ಹಣ್ಣನ್ನು ತೊಗೊಳ್ಬೇಡಿ, ಸ್ವೀಟ್ ಆಗಿರುತ್ತಲ್ಲ ಆ ಮಾವಿನ ಹಣ್ಣನ್ನೇ ತೊಗೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಹಾಗೆ ಇದನ್ನು ಬಿಸಿಯಾಗಿ ತಿನ್ನೋದಕ್ಕಿಂತ ನೀವು ಫ್ರಿಜ್ಜಲ್ಲಿ ಇಟ್ಟು ತಣ್ಣಗಾದಮೇಲೆ ತಿಂದರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ನಿಮಗೆ ಐಸ್ ಕ್ರೀಮಿನ ಅವಶ್ಯಕತೆಯೇ ಬೀಳೋದಿಲ್ಲ, ಅಷ್ಟೊಂದು ಟೇಸ್ಟಿಯಾಗಿ ಬರುತ್ತೆ. ಹಾಗಿದ್ರೆ ಈ ಈಸಿಯಾಗಿರೋ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಮರಿದೇನೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಇದೇ ಥರ ಒಂದು ಒಳ್ಳೆಯ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ಸಾಯಿಬಾಬಾ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸ್ಟೇ ಹೆಲ್ದಿ, ಸ್ಟೇ ಹ್ಯಾಪಿ. ಸಾಯಿರಾಮ್.